ಫ್ರೆಂಡ್ಸ್, ಹೇಗಿದ್ದೀರಾ? ಟೂ ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಒಂದು ಮಸಾಲ ರೈಸ್ ಅಂತ ತುಂಬ ಚೆನ್ನಾಗಿರ್ತದೆ, ತುಂಬ ಹೆಲ್ದಿ ಕೂಡ, ಈಸಿಯಾಗಿ ಮಾಡ್ಕೊಳ್ಬೋದು. ಬೆಳಿಗ್ಗೆ ಎದ್ದ ಕೂಡಲೇ ಎಂತ ಮಾಡೋದಪ್ಪ, ಏನು ತಿಂಡಿ ಮಾಡೋದಂತ ನೀವು ತಲೆ ಬಿಸಿನೇ ಮಾಡ್ಕೊಳ್ಳೋದು ಬೇಡ. ಈಸಿಯಾಗಿ ಮನೇಲಿ ಇದ್ದಂಥ ಸಾಮಗ್ರಿಗಳಿಂದನೇ ಈ ರೆಸಿಪಿ ಮಾಡ್ಕೊಳ್ಬೋದು. ಲಂಚ್ ಬಾಕ್ಸಿಗಂತೂ ಸೂಪರ್ ಆಗಿರ್ತದೆ, ಟೇಸ್ಟ್ ಅಂತೂ ಅದ್ಭುತವಾಗಿರ್ತದೆ ಫ್ರೆಂಡ್ಸ್. ನೋಡಿ, ನೀವು ಕೂಡ ಮನೇಲಿ ಟ್ರೈ ಮಾಡಿ ಒಮ್ಮೆ, ತುಂಬ ಚೆನ್ನಾಗಿರ್ತದೆ ನೋಡಿ. ಮಕ್ಕಳಂತೂ ತುಂಬ ನೀವು ಬಾಕ್ಸಿಗೆ ಹಾಕಿಕೊಟ್ರೆ ಚೆನ್ನಾಗಿ ತಿನ್ಕೊಂಡು ಖಾಲಿ ಮಾಡ್ಕೊಂಡು ಬರ್ತಾರೆ ನೋಡಿ. ಒಂದು ಟೈಮ್ ಟ್ರೈ ಮಾಡಿ ಮತ್ತೆ ಪದೇ ಪದೇ ನೀವು ಮಾಡ್ತೀರಾ ನೋಡಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್. ನಾವು ಮೊದಲಿಗೆ ಒಂದು ಚಿಕ್ಕದಾಗಿ ಮಸಾಲೆ ರೆಡಿ ಮಾಡ್ಕೊಳ್ಬೇಕಾಗ್ತದೆ. ನೋಡಿ, 4 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಎಸಳು ಬೆಳ್ಳುಳ್ಳಿ ತಗೊಂಡಿದ್ದೇನೆ, ಹಾಗೆ ಒಂದು 1/4 ಇಂಚು ಶುಂಠಿ ತಗೊಂಡಿದ್ದೇನೆ. ಹಾಗೆ ನೋಡಿ, ಒಂದು ಎಸಳು ಸ್ವಲ್ಪ ನಾನು ಕರಿಬೇವು ತಗೊಂಡಿದ್ದೇನೆ. ಇದನ್ನೆಲ್ಲ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕೊಳ್ಳುವ. ಇದನ್ನು ಫ್ರೆಂಡ್ಸ್ ನಾವು ತರಿಯಾಗಿ ರುಬ್ಕೊಳ್ಬೇಕು. ತುಂಬ ಸ್ಮೂತ್ ಆಗಿದ್ರೆ ಏನು ತೊಂದರೆ ಇಲ್ಲ, ತರಿ ಆಗಿದ್ರೆ ಸಾಕು. 1-2 ಸುತ್ತು ಗರ್ರ ಮಾಡ್ಕೊಂಡು ಬರ್ತೇನೆ ಫ್ರೆಂಡ್ಸ್. ನೋಡಿ, ರುಬ್ಕೊಂಡಾಗಿದೆ. ನೀರು ಹಾಕಲಿಕ್ಕಿಲ್ಲ, ಅದರಲ್ಲೇ ನೀರು ಇರ್ತದಲ್ಲ ಫ್ರೆಂಡ್ಸ್, ಅದೇ ಸಾಕಾಗ್ತದೆ. ಇಷ್ಟ ಆದರೆ ಸಾಕಾಯ್ತಾ. ಈಗ ಫ್ರೆಂಡ್ಸ್, ನಾನು ಒಗ್ಗರಣೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೇನೆ. ನೋಡಿ, ಇದು ಮೆಣಸು ತಗೊಂಡಿದ್ದೇನೆ, ಹಾಗೆ ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಜೀರಿಗೆ ತಗೊಂಡಿದ್ದೇನೆ, ಹಾಗೆ ಸ್ವಲ್ಪ ಗೋಡಂಬಿ ತಗೊಂಡಿದ್ದೇನೆ. ಇದೆಲ್ಲ ಒಗ್ಗರಣೆಗೆ ಸಾಮಗ್ರಿಗಳು. ಈಗ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳುವ. ಫ್ರೆಂಡ್ಸ್, ನಾನಿಲ್ಲಿ ಒಂದು ಕಡೆ ಇಟ್ಟಿದ್ದೇನೆ, ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಳ್ಳಿ, ಉರಿಯಲ್ಲಿ ಇಟ್ಕೊಳ್ಳಿ. 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ. ಓಕೆ ಫ್ರೆಂಡ್ಸ್, ಆಯಿಲ್ ಹೀಟ್ ಆಗಿದೆ, ಎಲ್ಲ ಹಾಕ್ಕೊಳ್ತೇನೆ. ಎಲ್ಲ ಒಂದೊಂದು ಸ್ಪೂನ್ ತಗೊಂಡಿದ್ದೇನೆ, ಆಯಿತಾ? ಹಾಕೊಳ್ಳುವ. ನೋಡಿ ಫ್ರೆಂಡ್ಸ್, ಸಾಸಿವೆ ಕೂಡ ಸಿಡಿತಾ ಇದೆ. ಈಗ ನಾವು ಗೋಡಂಬಿ ಹಾಕೊಳ್ಳುವ. ಗೋಡಂಬಿ ಕೊನೆಯಲ್ಲಿ ಹಾಕಿದರೆ ಸಾಕಾಗ್ತದೆ, ಬೇಗ ಹಾಕಿದರೆ ಅದು ಕಪ್ಪಾಗ್ತದೆ ಫ್ರೆಂಡ್ಸ್, ಆಯಿತಾ? ಅದು ಬೇಗ ಫ್ರೈ ಆಗ್ತದೆ. ಈಗ ಕರಿಬೇವು ಹಾಕ್ತೇನೆ, ಸ್ವಲ್ಪ ಹಿಂಗೆ ಹಾಕ್ತೇನೆ ಫ್ರೆಂಡ್ಸ್. ನೋಡಿ, ಗೋಡಂಬಿ ಅಷ್ಟು ಬೇಗ ಫ್ರೈ ಆಗಿದೆ ನೋಡಿ, ಯಾಕೆಂದರೆ ಆಯಿಲ್ ಹೀಟ್ ಆಗಿರ್ತದಲ್ಲ ಫುಲ್, ಹಾಗಾಗಿ. ಈಗ ಈರುಳ್ಳಿ ಹಾಕ್ಕೊಳ್ತೇನೆ. ಒಂದು ಈರುಳ್ಳಿ, ಚಿಕ್ಕ ಈರುಳ್ಳಿ ತಗೊಂಡಿದ್ದೇನೆ. ಈರುಳ್ಳಿ ಕೂಡ ಫ್ರೈ ಆಗಿದೆ ಫ್ರೆಂಡ್ಸ್, ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು, ಫುಲ್ ಫ್ರೈ ಆಗಬೇಕಂತ ಏನಿಲ್ಲ. ಈಗ ನಾವು ಈ ರುಬ್ಬಿಟ್ಕೊಂಡಂಥ ಮಸಾಲೆ ಹಾಕ್ತೇನೆ. ಇದು ಕ್ವಿಕ್ಕಾಗಿ ಮಾಡುವಂಥ ಒಂದು ರೆಸಿಪಿ ಫ್ರೆಂಡ್ಸ್, ಲಂಚ್ ಬಾಕ್ಸಿಗೆ ಬೆಸ್ಟ್ ಅಂತ ಹೇಳ್ಬೋದು. ರಾತ್ರಿಯದ್ದು ರೈಸ್ ಉಳಿದಿದ್ರೆ ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ, ಮಕ್ಕಳಿಗೆ ಕೂಡ ಲಂಚ್ ಬಾಕ್ಸಿಗೆ ಹಾಕಿ ಕೊಡ್ಬೋದು ನೋಡಿ. ಸ್ವಲ್ಪ ಹಳದಿ ಪೌಡರ್ ಹಾಕ್ತೇನೆ, ಎಲ್ಲ ಮಿಕ್ಸ್ ಮಾಡುವ. ಸ್ವಲ್ಪ ಹಸಿ ಸ್ಮೆಲ್ ಹೋಗುವವರೆಗೆ ನಾವು ಮಿಕ್ಸ್ ಮಾಡಬೇಕಾಗ್ತದೆ, ಫ್ರೈ ಮಾಡ್ಕೊಳ್ಬೇಕಾಗ್ತದೆ. ಒಂದು 2-3 ಮಿನಿಟ್ಸ್ ಮಸಾಲೆ ಹಾಕಿದ ಮೇಲೆ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅಷ್ಟೇ ಸಾಕು. ಓಕೆ ಫ್ರೆಂಡ್ಸ್, ಫ್ರೈ ಆಗಿದೆ. ಈಗ ಉಪ್ಪು ಸೇರಿಸ್ತೇನೆ, ರುಚಿ ನೋಡಿಕೊಂಡು ಹಾಕೊಳ್ಳುವ. ಸ್ವಲ್ಪನೇ ಹಾಕ್ಕೊಳ್ಳಿ, ಆಮೇಲೆ ನೋಡ್ಕೊಂಡು ಹಾಕ್ಕೊಂಡ್ರಾಯಿತು. ಓಕೆ ಫ್ರೆಂಡ್ಸ್, ಎಲ್ಲ ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡ್ತೇನೆ ನಾನು.
ಈಗ ಮಾಡಿ ಇಟ್ಕೊಂಡಂಥ ರೈಸ್ ಸೇರಿಸ್ತೇನೆ ಫ್ರೆಂಡ್ಸ್. ನಾನು ಇಬ್ಬರಿಗೋಸ್ಕರ ಮಾಡುವುದು. ನೋಡಿ, ಇದು 2 ಮೆಂಬರ್ಸು ಆರಾಮಾಗಿ ತಿನ್ಬೋದು. ಅದಕ್ಕೋಸ್ಕರ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೇನೆ. ಮಸಾಲ ಕೂಡ ನೀವು ಜಾಸ್ತಿ ಮಾಡೋದಾದರೆ ಜಾಸ್ತಿ ಹಾಕ್ಕೊಳ್ಳಿ, ಆಯಿತಾ. ಇದನ್ನೇ ಡಬಲ್ ಮಾಡಿ ಹಾಕ್ಕೊಂಡ್ರೆ ಆಯಿತು. ಓಕೆ ಫ್ರೆಂಡ್ಸ್, ಎಲ್ಲ ಮಿಕ್ಸ್ ಮಾಡ್ಕೊಳ್ಳುವ. ಬೆಳಿಗ್ಗೆ ಎದ್ದದ್ದು ಲೇಟ್ ಆಯ್ತಲ್ಲ, ಎಂತ ತಿಂಡಿ ಮಾಡೋದು, ಇನ್ನು ಲಂಚ್ ಬಾಕ್ಸಿಗೆ ಆಗಬೇಕಲ್ವಾ ಅಂತ ಹೇಳಿ ನೀವು ಬ್ರೇಕ್ಫಾಸ್ಟ್ ಆಗಬೇಕಲ್ವಾ ಅಂತ ನೀವು ಟೆನ್ಷನ್ ಮಾಡ್ಕೊಳ್ಳೋದೇ ಬೇಡ. ನೋಡಿ, ಈ ಥರ ಒಂದು ರೆಸಿಪಿ ಮಾಡಿಕೊಂಡ್ರೆ ನೀವು ಬೆಳಿಗ್ಗೆ ಟಿಫನಿಗೂ ಆಗ್ತದೆ, ಹಾಗೆ ಲಂಚ್ ಬಾಕ್ಸಿಗೂ ಕೂಡ ಆರಾಮಾಗಿ ತಗೊಂಡು ಹೋಗ್ಬೋದು. ನೋಡಿ, ತುಂಬ ಟೇಸ್ಟಿಯಾಗಿ ಬರ್ತದೆ ಫ್ರೆಂಡ್ಸ್. ನೋಡಿ, ತುಂಬ ಚೆನ್ನಾಗಿರ್ತದೆ. ಮಾಮೂಲಿ ಚಿತ್ರಾನ್ನ ಮಾಡಿ ತಿನ್ನೋದಕ್ಕಿಂತ ಈ ಥರ ಎಲ್ಲ ಒಂದು ವೆರೈಟಿಯಾಗಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ನೋಡಿ, ತುಂಬ ಚೆನ್ನಾಗಿರ್ತದೆ. ನೋಡಿ, ಹೆವಿ ಅನಿಸೋದಿಲ್ಲ, ಏನಿಲ್ಲ. ಒಂದ್ಸರಿ ಉಪ್ಪೆಲ್ಲ ಚೆಕ್ ಮಾಡ್ಕೊಳ್ಳಿ, ಬೇಕಿದ್ದರೆ ಹಾಕ್ಕೊಳ್ಳಿ. ಈಗ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತೇನೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ರೈಸ್ ಮಾತ್ರ ಬಿಸಿ ಹಾಕಬೇಡಿ, ಆಯಿತಾ. ನೀವು ನೈಟ್ ರೈಸ್ ಉಳಿದದ್ರಲ್ಲಿ ಕೂಡ ಮಾಡ್ಕೊಳ್ಬೋದು. ನೋಡಿ, ತುಂಬ ಚೆನ್ನಾಗಿ ಬರ್ತದೆ ಫ್ರೆಂಡ್ಸ್. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟಲ್ಲಿ ಹೇಳಿ, ಆಯಿತಾ. ನಾನು ಓದಿ ಖುಷಿ ಪಡ್ತೇನೆ. ಹೌದಾ, ನೀವು ಮಾಡಿದ ರೆಸಿಪಿ ಎಷ್ಟು ಚೆನ್ನಾಗಿ ಬಂದಿದೆಯಾ ಅಂತ ಹೇಳಿ. ನಾನು ತಿಂದು ಗೊತ್ತಿರ್ತದೆ, ಆದರೆ ನೀವು ಮಾಡಿ ತಿಂದು ಹೇಳಿದಾಗ ನನಗೂ ಕೂಡ ಖುಷಿ ಆಗ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದು